ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇಲ್ಲಿ ನಂದು ಒಂದು ಸ್ವಲ್ಪ ಖಾಲಿದು ಗೋಡೆ ಇತ್ತು, ಖಾಲಿ ಅನಿಸೋದು ಗೋಡೆಲೆಲ್ಲ. ಅದಕ್ಕೆ ಇಲ್ಲೊಂದು ವಾಲ್ ಹ್ಯಾಂಗಿಂಗ್ ತೊಗೊಂಡಿದ್ದೆ. ಲಾಸ್ಟ್ ವೀಡಿಯೋದಲ್ಲೇ ಶೇರ್ ಮಾಡಿದ್ದೆ ನಿಮಗೆ ಶಾಪಿಂಗ್ ಲಾಗ್ನಲ್ಲೇ. ಅದರಲ್ಲಿ ತಗೊಂಡಾಗಲೇ 2-3 ತಿಂಗಳಾಗಿತ್ತು. ಎಲ್ಲಿ ಫಿಕ್ಸ್ ಮಾಡೋದು ಅಂತ ಗೊತ್ತಾಗ್ದಲ್ಲ ಹಾಗೆ ಇಟ್ಟಿದ್ದೆ. ಇವತ್ತು ಇಲ್ಲೇ ಇರಲಿ ಅಂತ ನಮ್ಮ ಮನೆಯವ್ರ ಹತ್ರ ಇಲ್ಲಿಗೊಂದು ಮಳೆ ಹೊಡೆಸ್ಕೊಂಡೆ. ಇರಲಿ ಅಂತ ಇಲ್ಲಿಗೆ ಹಾಕಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತೈತೆ. ಹಾಗೆ ಆರ್ಟಿಫಿಷಿಯಲ್ದು ಲೀಫ್ ಕೂಡ ಇತ್ತು, ಅದನ್ನು ಕೂಡ ಅದಕ್ಕೆ ಹ್ಯಾಂಗ್ ಮಾಡಿದ್ದೀನಿ. ಇಲ್ಲಿ ಆದಿಯೋಗಿ ಇಡೋಣ ಅಂತ ತೊಗೊಂಡೆ, ಆದರೆ ನಮ್ಮ ಮನೆಯವ್ರು ಅಡುಗೆ ಮನೆಗೆ ಬೇಡ ಆದಿಯೋಗಿ ಅಂತ ದೇವ್ರ ಮನೆಗೆ ಇಡ್ಸಿದ್ದಾರೆ. ಇಲ್ಲಿ ಸದ್ಯಕ್ಕೆ ಇವಾಗ ಇರಲಿ ಅಂತ ಒಂದು ಆರ್ಟಿಫಿಷಿಯಲ್ದು ಪ್ಲ್ಯಾಂಟ್ ಬರುತ್ತಲ್ಲ ಅದನ್ನೇ ಇಟ್ಟಿದ್ದೀನಿ. ಸದ್ಯಕ್ಕಿರಲಿ, ನೆಕ್ಸ್ಟ್ ಬೇರೆ ಏನಾದರೂ ಚೇಂಜಸ್ ಮಾಡೋಣ ಅಂತ. ಸದ್ಯಕ್ಕೆ ಅಲ್ಲಿ ಇಲ್ಲಿ ಇಟ್ಟದ್ದು ಬೇಡ ಅಂತ ಈ ಥರ ಇರಲಿ, ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆಯಲ್ಲಿ ಅಂತ ಈ ಥರ ಮಾಡಿದ್ದೀನಿ. ಅಡುಗೆ ಮನೆ ತುಂಬ ಗ್ರೀನಿಶ್ ಆಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೋಡಿ, ನನ್ನ ಮಗಂದು ಅವಾಂತರ ಎಲ್ಲನೂ ಕಿತ್ತು ಬಿಸಾಕಿದ್ದಾನೆ. ನನಗೆ ಯಾವಾಗಲೂ ಕ್ಲೀನ್ ಮಾಡ್ತಿರೋದೇ ಕೆಲಸ. ಆದರೂ ಕೂಡ ನಾನು ಜಾಸ್ತಿ ಏನು ಯಾವಾಗಲೂ ಕ್ಲೀನ್ ಮಾಡಲ್ಲ. ಯಾವಾಗಲಾರ ಒನ್ ಟೈಮು ಮಾತ್ರ ಮಾಡ್ತೀನಿ. ಇಲ್ಲ ಸಂಜೆ ಟೈಮ್ ಮಾಡಿರ್ತೀನಿ, ಇಲ್ಲ ಬೆಳಗ್ಗೆ ಟೈಮ್ ಮಾಡ್ತೀನಿ. ಯಾವಾಗಲೂ ಅಂತೂ ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳಿರೋರು ಮನೇಲೆಲ್ಲ ಇದೇ ಥರನೇ ಇದ್ದೇ ಇರುತ್ತೆ ನೋಡಿ. ಅಲ್ಲೆಲ್ಲ ಕಿತ್ತು ಬಿಸಾಕಿ ಇಲ್ಲಿ ರೂಮಿಗೆ ಬಂದು ಮೊಬೈಲ್ ನೋಡ್ತಾ ಕೂತಿದ್ದಾನೆ. ಟಿ ವಿಲೂ ಅಷ್ಟೇ ಅವನದು ಫೇವ್ರೇಟೇ ಬರ್ತಾ ಇರಬೇಕು. ಪಾಪ ಪಿಗ್ಗಿ ಬರ್ತಾ ಇರಬೇಕು, ಇಲ್ಲ ಚಿಕ್ಕವ್ರ ಬಂಡಿ ಬರ್ತಾ ಇರಬೇಕು. ಟಿ ವಿನೂ ಅಷ್ಟೇ ಬರ್ತಾ ಇರಬೇಕು, ಫೋನಲ್ಲೂ ಬರ್ತಾ ಇರಬೇಕು. ಎರಡನ್ನೂ ಕೂಡ ವಾಚ್ ಮಾಡ್ತಾ ಇರ್ತಾನೆ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನೇನು ತಿಂಡಿ ಮಾಡಿರಲಿಲ್ಲ. ನೆನ್ನೆ ಮಾಡಿದ ಬಸ್ಸಾರು ಇತ್ತಲ್ಲ, ಅದಕ್ಕೇ ಮುದ್ದೆ ಮಾಡಿದೆ. ನಮ್ಮ ಮನೆಯವರಿಗೆ ಮುದ್ದೆ ಬೇಡ ಇವತ್ತು ಆಫೀಸಿಗೆ ಅಂತ ಅಂದರು. ಅದಕ್ಕೋಸ್ಕರ ಬರೀ ಸಾಂಬಾರು ಮತ್ತು ರೈಸನ್ನ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ಮುದ್ದೆ ಊಟ ಮಾಡೋ ಅಂಥ ಫ್ರೆಂಡ್ಸು ಇವತ್ತು ಊರಿಗೆ ಹೋಗಿದ್ರಂತೆ, ಅವ್ರ ಫ್ರೆಂಡ್ಸ್ ಇರಲಿಲ್ಲ. ಹಾಗಾಗಿ ಮುದ್ದೆ ಏನು ಬೇಡ, ಬರೀ ಸಾಂಬಾರು ರೈಸು ಕೊಡು ಅಂತ ಅಂದರು. ಅದಕ್ಕೋಸ್ಕರನೇ ಸಾಂಬಾರು ರೈಸು, ಬರೀ ಸಾಂಬಾರು ರೈಸು ಆದರೆ ಊಟ ಮಾಡೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಅಂತ ಸ್ವಲ್ಪ ಹಪ್ಳನ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೀನಿ. ಡಿಮಾರ್ಟಲ್ಲಿ ಚೆನ್ನಾಗಿರೋದು ಹಪ್ಳ ಸಿಕ್ಕಿತ್ತು ಈ ಸಲ, ಅದಕ್ಕೋಸ್ಕರ ಹಪ್ಳ ತಂದಿದ್ದೆ. ಚೆನ್ನಾಗಿತ್ತು ಒಂಥರ, ಅದಕ್ಕೆ ಹಪ್ಳನ ಮಾಡೋಣ ಅಂತ ಬೇಯಿಸೋಣ ಅಂತ ಬೇಯಿಸ್ತಾ ಇದ್ದೆ. ಅಲ್ಲಿ ನೋಡು, ಹಪ್ಳನ ಬೇಯಿಸ್ತಾ ಇದ್ದೆ. ನನ್ನ ಮಗ ಅಲ್ಲೂ ಬಂದು ಕಿತಾಪತಿ ಮಾಡ್ತಾ ಇರ್ತಾನೆ ಎಲ್ಲ ಕಡೆನೂ. ಸುಮ್ಮನಿರ್ಬೇಕು, ಇವಾಗ ವಾಯ್ಸ್ ಓವರ್ಕೊಂಡು ಕಿತಾಪತಿ ನನ್ನ ಮಗ. ವಾಯ್ಸ್ ನೀನೇ ಇದೆಯಾ ಅಲ್ಲಿ? ತಿಂತಾ ಇದೀಯಾ? ಚೆನ್ನಾಗಿತ್ತಾ? ಚೆನ್ನಾಗಿದೆಯಾ? ನಾನು ಬೇಯಿಸ್ದಂಗೆ ನೀನು ತಿನ್ನೋದು. ಅದೇ ಮತ್ತೆ. ಟೇಸ್ಟ್ ಚೆನ್ನಾಗಿತ್ತಾ? ಅಪ್ಪಗೆ ಆಫೀಸಿಗೆ ಕೊಟ್ಟು ಕಳಿಸೋಕೆ ಅಂತ ಬೇಯಿಸ್ತಾ ಇದ್ದೆ ಮಗನೇ. ಕತ್ಲೆಯಲ್ಲಿ ಬೆಳಕಾದಾಗ ಎಲ್ಲ ಟೈಮಲ್ಲೂ ಬೇಯಿಸ್ತಾ ಇರೋದೆಯಾ, ತಿಂತಾ ಇರೋದೆಯಾ? ಅಕ್ಕಿ ಹಪ್ಪಳ ತುಂಬ ಚೆನ್ನಾಗಿರುತ್ತಲ್ಲೇನೋ? ಚೆನ್ನಾಗಿದೆ. ನನ್ನ ಮಗ ನೋಡಿ, ಫಸ್ಟ್ ಟೈಮು ವಾಯ್ಸ್ ಓವರ್ ಕೊಡ್ತಿದ್ದಾನೆ. ವಾಯ್ಸ್ ಓವರ್ ಕೊಡುವಾಗಲೂ ಅಷ್ಟೇ ಸುಮ್ಮನೆ ಇರೋದೇ ಇಲ್ಲ. ಕಿತಾಪತಿ ಏನಾರ ಮಾತಾಡ್ತಾ ಇರ್ತಾನೆ, ಬಂದು ನಗಾಡೋದು, ಮಾತಾಡೋದು, ಮತ್ತು ಫೋನ್ದು ವಾಲ್ಯೂಮ್ನ ಜಾಸ್ತಿ ಕೊಡೋದು, ಈ ಥರನೇ ಮಾಡ್ತಾಯಿರ್ತಾನೆ. ಮತ್ತು ಟಿ ವಿದು ಜಾಸ್ತಿ ಮಾಡೋದು. ಟಿ ವಿದು ಮತ್ತು ಫೋನ್ದು ವಾಲ್ಯೂಮ್ ಜಾಸ್ತಿ ಆದರೆ ಕಾಪಿರೈಟ್ ಬೇರೆ ಕ್ಲೈಮ್ ಆಗುತ್ತೆ. ಹಾಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೂ ಬಿಡಲ್ಲ ಅವನು. ಅಷ್ಟು ತರಲೆ ನನ್ನ ಮಗ, ಅಷ್ಟು ತುಂಟ ಆಗಿದ್ದಾನೆ ನೋಡಿ. ಹಪ್ಪಳ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಚಿಕ್ಕದು ಬರುತ್ತಲ್ಲ, ಅದರಲ್ಲೇ 3 ವೆರೈಟಿನಲ್ಲಿ ಮಾಡಿದ್ದಾರೆ. ಒಂದು ರೆಡ್ ಕಲರ್, ಒಂದು ಸ್ವಲ್ಪ ಅದಕ್ಕೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಹಾಕಿ, ಒಂದು ಸ್ವಲ್ಪ ಆರೆಂಜ್ ಕಲರಲ್ಲಿ ಮಾಡಿದ್ದಾರೆ, ಇನ್ನೊಂದು ವೈಟು, ಇನ್ನೊಂದು ಗ್ರೀನು, ಈ ಥರ ಮಾಡಿದ್ದಾರೆ. ಗ್ರೀನ್ ಬಂದು ಹಸಿರು ಮೆಣಸಿನ್ಕಾಯಿನ ರುಬ್ಬಿ ಹಾಕಿ ಮಾಡಿದ್ದಾರೆ. ಮತ್ತು ಕೆಂಪು ಇದೆಯಲ್ಲ ಅದು ಬಂದು ಕೆಂಪು ಅಚ್ಚ ಖಾರದ ಪುಡಿ ಬರುತ್ತಲ್ಲ ಅದನ್ನು ಸ್ವಲ್ಪ ಹಂಗೆ ಚಿಲ್ಲಿ ಫ್ಲೆಕ್ಸ್ ಬರುತ್ತಲ್ಲ ಆ ಥರ ಮಾಡಿದ್ದಾರೆ. ಚೆನ್ನಾಗಿತ್ತು ಎಲ್ಲ. ಇವಾಗ ನಮ್ಮ ಮನೆಯವರಿಗೆ
ಮತ್ತು ಅಲ್ಲಿ ನಮ್ಮ ಮನೆಯವರು ಆ ಫ್ರೆಂಡ್ಸ್ ಇನ್ನೊಬ್ಬರು ಇದ್ದಾರೆ ಆಫೀಸಲ್ಲಿ, ಅವರಿಗೂ ಕೂಡ ಇಬ್ಬರಿಗೂ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದು ಸಾಂಬಾರಿಗೆ ಅದು ಚೆಲ್ಲುತ್ತೆ ಅಂತ ಏರ್ ಟೈಟ್ ಕಂಟೈನರ್ಗೆ ಹಾಕಿದ್ದೀನಿ, ಇಲ್ಲಾಂದರೆ ಸಾಂಬಾರೆಲ್ಲ ಚೆಲ್ಲೋಗ್ಬಿಡುತ್ತೆ. ಹಪ್ಳನೂ ಅಷ್ಟೇ ಇನ್ನೊಂದು ಕಂಟೈನರಿಗೆ ಹಾಕಿದ್ದೀನಿ. ಇವಾಗ ಆಫೀಸಿಗೆ ಲಂಚ್ ಬಾಕ್ಸು ರೆಡಿ ಆಯಿತು. ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ರು, ಎಷ್ಟು ಸಲ ಕ್ಲೀನ್ ಮಾಡಿದ್ರು ಈ ಲಿಫ್ಟು ಮಾಡ್ತಾ ಇರೋರ ಕೆಲಸ ಬಂದು ಯಾವಾಗಲೂ ಗಲೀಜು ಮಾಡ್ತಾನೆ ಇರ್ತಾರೆ. ಅವರಂತೂ ಬೇಗನೆ ಕಂಪ್ಲೀಟು ಮಾಡೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಮರನ. ಇವಾಗೆಲ್ಲ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾಯಿದೆಯಲ್ಲ, ಇವಾಗೆಲ್ಲ ಮರಗಳು ಚಿಗುರೋ ಅಂತ ಕಾಲ ಅಲ್ವಾ, ಹಾಗಾಗಿ ಮರಗಳದ್ದು ಎಲೆಲ್ಲ ಎಷ್ಟು ಚೆನ್ನಾಗಿ ಚಿಕ್ತಿದೆ. ಇದೆಲ್ಲ ಬಂದು ಹೊಂಗೆ ಮರ. ಅದು ಚಿಕ್ತಿರುವಾಗ ಮತ್ತು ಹೂವು ಬಿಟ್ಟಿರುತ್ತಲ್ಲ, ಅಂಥ ಟೈಮಲ್ಲಿ ಅದರದ್ದು ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಲ ತೋರಿಸಿದ್ದೆ ಎಲೆಗಳೆಲ್ಲ ಉದುರೋಗಿರೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕ್ತಿದೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಚಿಕ್ತಿದೆ. ಅದರದ್ದು ಸ್ಮೆಲ್ಲು ಅಂತೂ ಯಾವಾಗಲೂ ಬರ್ತಾನೆ ಇರುತ್ತೆ. ಆದರೂ ಕೂಡ ಗಾಳಿ ಇಲ್ಲ. ಬೆಂಗಳೂರಲ್ಲಂತೂ ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಸಖತ್ತು ಬಿಸಿಲು, ತುಂಬಾ ಸೆಕೆ. ಇದು ಬಂದು ನಮ್ಮ ಮನೆ ಎದುರುಗಡೆ ಇದು ಕಾಲಿದು ಸೈಟ್ ಇದೆ. ನಾವು ಬಂದು ಅಸಲು ತುಂಬ ಅಂದರೆ ತುಂಬಾ ಕ್ಲೀನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂದರೆ. ನಮ್ಮ ಬಿಲ್ಡಿಂಗ್ ಅವರೇ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಬಂದರು ಗಾರ್ಬೇಜಸ್ ಗಾಡಿಗೆ ಹಾಕೋಕ್ಕಾಗಲ್ಲ, ಕಸದ ಗಾಡಿಗೆ ಕಸ ಹಾಕೋಕ್ಕಾಗಲ್ಲ ಅಂತ ಮೇಲಿಂದ ತೆಗೆದು ಬಿಸಾಕ್ತಾ ಇರ್ತಾರೆ. ಮೇಲ್ಗಡೆಯಿಂದ ತೆಗೆದು ಬಿಸಾಕಿರೋದೆಲ್ಲ ನೋಡಿ, ಪ್ಲಾಸ್ಟಿಕ್ ಕವರ್ ಇರ್ಬೋದು, ಮತ್ತು ಊಟದ್ದು ಫುಡ್ ಆರ್ಡ್ರ್ ಮಾಡಿರ್ತಾರಲ್ಲ ಅದ್ರದ್ದು ಬಾಕ್ಸ್ಗಳು ಕೂಡ ಅಲ್ಲಿ ಕಂಟೈನರು ಎಲ್ಲ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರು ಸಾಕು, ಜಾಗನೇ ಇಲ್ಲ ಎಲ್ಲೂ ಕೂಡ, ಆದರೂ ಸ್ವಲ್ಪ ಸಿಕ್ಕಿದ್ರು ಸಾಕು, ಅದು ಎಲ್ಲ ಫುಲ್ ಗಲೀಜು ಮಾಡಿಬಿಡ್ತಾರೆ. ಇವಾಗ ನೈಟು ಸಾಂಬಾರು ಮಾಡೋಣ ಅಂತ ತರಕಾರಿನ ಹೆಚ್ಚುತ್ತಾ ಇದ್ದೆ. ಗೆಡ್ಡೆಕೋಸಿತ್ತು ಒಂದು 3, ಅದರಲ್ಲದೆ ಹಾಕಿ ಸಾಂಬಾರು ಮಾಡೋಣ ಗೆಡ್ಡೆಕೋಸ್ತು ಅಂತ ಸಾಂಬಾರನ್ನ ಮಾಡೋಕ್ಕೆ ರೆಡಿ ಮಾಡ್ತಿದ್ದೀನಿ. ಗೆಡ್ಡೆಕೋಸೆಲ್ಲನೂ ಕುಯ್ತಾಯಿದ್ದೀನಿ. ಇದ್ರ ಜೊತೆಗೆ ಬೇಳೆನೂ ಹಾಕಿದ್ದೀನಿ. ಅವರೇ ಬೇಳೆ ಸ್ವಲ್ಪ ಇತ್ತು, ಅವರೇ ಬೇಳೆ, ಅದ್ರ ಜೊತೆಗೆ ಸ್ವಲ್ಪ ಹೆಸ್ರು ಕಾಳು ಎರಡನ್ನೂ ಹಾಕಿ ಸಾಂಬಾರನ್ನ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇವಾಗ ಅದರೊಳಗಡೆ ಹೆಚ್ಚಿರೋ ಅಂಥ ತರಕಾರಿನ ಹಾಕ್ತಾಯಿದ್ದೀನಿ. ತರಕಾರಿನೂ ಅಷ್ಟೇ ಜಾಸ್ತಿ ಏನು ಹಾಕ್ತಾಯಿಲ್ಲ, ಒಂದೇ ಗೆಡ್ಡೆಕೋಸು ಒಂದೇ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ನಾಳೆ ಹೋಗಿ ತರಕಾರಿ ಎಲ್ಲ ತರಬೇಕು. ಇದಕ್ಕೆ ಬಂದು ಮಸಾಲೆ ಮಾಮೂಲಿ ಹಾಕಿದ್ದೀನಿ, ಏನು ಸಪ್ರೇಟಾಗಿ ಏನೊಂದು ಮಸಾಲೆ ಹಾಕಿಲ್ಲ. ಕಾಯಿ ಮತ್ತು ಟೊಮೊಟೊ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಸಾಂಬಾರು ಪುಡಿ, ಹಾಗೆ ಒಂದೆರಡು ಟೊಮೊಟೊ ಹಾಕಿ ರುಬ್ಬಿದ್ದೀನಿ ಅಷ್ಟೇ. ಜಾಸ್ತಿ ಏನು ಮಸಾಲೆ ಏನು ಹಾಕಿಲ್ಲ, ಸಿಂಪಲ್ಲಾಗಿ ಇರಲಿ ಅಂತ ಮಾಡಿದ್ದೀನಿ. ಯಾವಾಗಲೂ ಮಸಾಲೆ ಐಟಮ್ ತಿನ್ನೋಕ್ಕಾಗಲ್ಲ, ಅದರಲ್ಲೂ ಇವಾಗ ತುಂಬ ಬೇಸಿಗೆ ಅಲ್ವಾ, ಸೆಕೆ, ಹಾಗಾಗಿ ಸ್ವಲ್ಪ ಮಸಾಲೆ ಎಲ್ಲನೂ ಕಡಿಮೆ ತಿಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇಲ್ಲ ಅಂದರೆ ಮನೆ ಒಳಗಡೆ ಸಾಂಬಾರು ಮಾಡ್ತಾಯಿದ್ರೆ ಮಸಾಲೆದು, ಈಗ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಈ ಥರ ಮಸಾಲೆ ಐಟಮಲ್ಲಿ ಮಾಡ್ತಾಯಿದ್ರು ಅಂತೂ ತುಂಬ ಅಂದರೆ ತುಂಬಾ ಸೆಕೆ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು ಮಸಾಲೆ ಎಲ್ಲನೂ ಆದಷ್ಟು ಈ ಬೇಸಿಗೆ ಟೈಮಲ್ಲಿ ಕಡಿಮೆನೇ ಹಾಕ್ತೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾಯಿದ್ದೀನಿ. ಆದಷ್ಟು ಮಸಾಲೆ ಐಟಮು ಕಡಿಮೆ ತಿನ್ನೋದ್ರಿಂದ ಬೇಸಿಗೆ ಟೈಮಲ್ಲಿ ಸೆಕೆನೂ ಅಷ್ಟೇ ಕಡಿಮೆ ಆಗುತ್ತೆ, ಮತ್ತು ಅಷ್ಟೇ ನಮಗೂ ಅಷ್ಟೇ ಎಲ್ತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೆವಿ ಮಸಾಲ ತಿಂದರೆ ನಮಗೂ ಅಷ್ಟೇ ಎಲ್ತು ಸರಿ ಹೋಗಲ್ಲ, ಏನಾದರೂ ಒಂದೊಂದು ಸಮಸ್ಯೆ ಬರ್ತಾ ಇರ್ತವೆ. ಇವಾಗ ಕುಕ್ಕರ್ದ ಕ್ಯಾಪ್ನ ಕ್ಲೋಸ್ ಮಾಡಿದೆ. ಈಗ ಸಾಂಬಾರು ರೆಡಿ ಆಯಿತು. ನನ್ನ ಮಗ ರೆಡಿ ಆದ ತಕ್ಷಣ ಊಟಕ್ಕೆ ಅವನಿಗೆ 7 ಗಂಟೆಗೆ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನನ್ನ ಮಗನಿಗೆ ಊಟ ಮಾಡಿಸೋಣ ಅಂತ ರೆಡಿ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿದರೆ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಯಾರೆಲ್ಲ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.